ಒಂದು ಕಿರುನಾಟಕವನ್ನು ಮಾಡುತ್ತಿದ್ದೇವೆ. ಊಟ ಇಟ್ಕೊಳ್ಳೆ. ನೋಡು, ನಾ ಶಾಲಾಗ ಟಾಪರ್ ಆಗಿದ್ನ್ಯ. ನನ್ನ ಮಗಳು ನನ್ನ ಗತೆ ಆಗ್ಬೇಕಾದ್ರೆ ಆಕಿನ ಶಾಲಿಗೆ ಹಚ್ಬೇಕು. ನಾಳೆಯಿಂದ ಶಾಲಿಗೆ ಹಚ್ಚು ಅಕ್ಕಿನೂ ಟಾಪರ್ ಅಂತ ಬರ್ತಾಳ. ನಾನು ಶಾಲಾಗ ಟಾಪರ್ ಆಗಿದ್ದೆ. ನನ್ನ ಹಿಂದ್ಯಾರು ಮತ್ತು ಅವರು ಟಾಪರ್ ಆಗ್ಬೇಕಂತೇಳಿ ನಾ ಶಾಲಿನ ಬಿಟ್ಬಿಟ್ಟು ನೋಡು. ಓ, ಇಂಥ ಬಿಲ್ಡಪ್ಗೆ ಏನು ಕಡಿಮೆ ಇಲ್ಲ, ಸುಮ್ಮ ಊಟ ಮಾಡ್ಲಿ. ನನ್ನ ಮಗಳು ಎಲ್ಲದಾಳ? ಇಲ್ಲೇ ಒಳಗದಾಳ್ರಿ. ಕರಿಯಲ್ಲಕ್ಕಿನ ಮತ್ತ. ಏ ಪೂರ್ಣಿಮೆ ಬಂದೆ ಅಮ್ಮ. ಅಮ್ಮ ಎಲ್ಲಾರು ಶಾಲೆಗೆ ಹೋಗ್ತಾ ಇದ್ದಾರೆ, ನನ್ನ ಶಾಲೆಗೆ ಸೇರ್ಸಮ್ಮ. ಸರಿ ಅಮ್ಮ, ಆಯ್ತು. ನಿನ್ನನ್ನು ನಾಳೆಯಿಂದ ಶಾಲೆಗೆ ಸೇರಿಸ್ತೀವಿ. ನಮಸ್ಕಾರ ರೀ ಟೀಚರ್. ನಮಸ್ಕಾರ ರೀ, ಬರ್ರಿ. ಏನಾಗಬೇಕಿತ್ರಿ? ನನ್ನ ಮಗಳ ಶಾಲೆಗೆ ಹಚ್ಬೇಕಾಗಿತ್ರಿ. ಹಾ ರೀ, ಗೇಟ್ ಹೊರಗೆ ಕುಡಿದ್ ಬಿಟ್ಟಿರೇನ್? ಇಲ್ಲ ಕುಡಿತೀರಿ? ಕುಡಿದ್ ಬಿಟ್ಟಿನ್ರಿಪ್ಪ. ನಿಮ್ಮ ಅಪ್ಪಾರು ಕುಡಿತಾರೇನ್? ಇನ್ನ ಕುಡಿದ್ ಬಿಟ್ಟಿತ್ರಿ? ಇನ್ನ ಬಿಟ್ಟಿಲ್ ಟೀಚರ್. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟ. ಅಲ್ಲಿ ಗೇಟ್ನಾಗ ಹಚ್ಚಿದೆಲ್ಲ ತಗೊಂಬಂದಿರೇನ್ರಿ? ಎಲ್ಲ ತಗೊಂಬಂದಿನಿ ನೋಡ್ರಿ. ನಿಮ್ಮ ಹೆಂಡತಿ ಆಧಾರ್ ಕಾರ್ಡು, ಈಕೆ ಆಧಾರ್ ಕಾರ್ಡು, ಒಂದು ಫೋಟೋ, ಜಾತಿ ಆದಾಯ ಪ್ರಮಾಣ ಪತ್ರ ತಗೊಂಬಂದಿರ್ಯಾರಿ? ತಗೊಂಬಂದಿನ್ರಿ. ಹಾ, ಸರಿ ಅದಾವ ಅಲ್ರಿ. ಇವತ್ತಿತ್ರ ಅಡ್ಮಿಷನ್ ಮಾಡಿಸ್ಕೊತಿರ್ರಿ. ಆಯ್ತು, ನಾ ಹೋಗಿ ಬರ್ತೀನಿ. ನಮಸ್ಕಾರ ರೀ. ಹಾ ರೀ, ಕುಂದೂರು ಹೋಗುವ ಕ್ಲಾಸಿಗೆ. ಅದನ್ನ ಕೂಡ ಗುಡ್ ಮಾರ್ನಿಂಗ್. ಸಿಟ್ ಡೌನ್. ನಿನ್ನ ಹೆಸರು ಹೇಳಮ್ಮ? ಪೂರ್ಣಿಮಾ. ನಿಮ್ಮ ಅಡ್ರೆಸ್? ಕಟಗಿ. ಹಾ, ಕುಂದೂರು. ಇವತ್ತಿನ ಅಧ್ಯಯನ ಮಾದಕ ವಸ್ತುಗಳ ತಡೆಗಟ್ಟುವಿಕೆ. ಮಾದಕ ವಸ್ತುಗಳಂದ್ರೆ ಏನು? ಸರಾಯಿ, ಗುಟ್ಗ, ಮತ್ತು ಬೀಡಿ, ಸಿಗರೇಟ್ ಇವನ್ನೆಲ್ಲ ಸೇದೋದ್ರಿಂದ, ಹಾಕೊಳ್ಳೋದ್ರಿಂದ, ಚೀಟ್ ಇಂಥವೆಲ್ಲ ಹಾಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರ ಆಗುತ್ತ. ಅವ್ನು ಹಾಕೊಂಡ್ರ ಸತ್ತು ಹೋಗ್ತಾರ, ಕಿಡ್ನಿ ಫೇಲ್ ಆಗುತ್ತ, ಹೃದಯಕ್ಕೆ ಇದಾಗತ್ತ, ಮತ್ತು ಶ್ವಾಸಕೋಶಗಳ ಇವೆಲ್ಲವಕ್ಕೂ ಹಾನಿಕಾರ ಆಗುತ್ತ. ನಿಮ್ಮ ಮನ್ಯಾಗ ಯಾರ ಹಾಕೊಳ್ಳೋರಿದ್ರ ಹಾಕೊಳಕ್ ಹೋಗ್ಬೇಡ್ರಿ ಅಂತ ಹೇಳ್ಬೇಕು. ನಿಮ್ಮ ಅಕ್ಕಪಕ್ಕದವರು ಇರ್ತಾರ, ಅವ್ರಿಗೂ ಹೇಳ್ಬೇಕು ಹಾಕೊಳಕ್ ಹೋಗ್ಬೇಡ್ರಿ ಅಂತಂದು. ಸರಿಯಾ ಟೀಚರ್? ಇವತ್ತು ಹೋಗಿ ಮನ್ಯಾಗ ನಾ ಹೇಳಿದ್ದೆಲ್ಲ ಹೇಳ್ತೀರಾ? ಎಸ್ ಟೀಚರ್. ನಾ ಏನೇನ್ ಮಾದಕ ವಸ್ತುಗಳು ಉದಾಹರಣೆ ಕೊಟ್ಟೆಲ್ಲ ಹೇಳ್ರಿ. ಯಾರ ಒಬ್ರು ಹೇಳ್ರಿ. ಶರಾಯಿ, ಗಾಂಜಾ, ಸಿಗರೇಟ್, ಬೀಡಿ, ಬಿತ್ತಿ ಇವೆಲ್ಲ. ಹಾ, ಗುಡ್. ಕೂತ್ಕೋತಾಳ. ಇವತ್ತು ಮನೆಗೆ ಹೋಗಿ ಹೇಳ್ತೀರಾ ಎಲ್ಲ? ಎಸ್ ಟೀಚರ್. ಇವತ್ತ ಸಂಭ್ರಮ ಶನಿವಾರ ಆದ್ರಿಂದ ಇವನ್ನೆಲ್ಲ ಹೇಳ್ತಾರ. ಅದಕ್ಕೆ ಊಟ ಮಾಡಿ ಶಾಲೆ ಬಿಟ್ಟಿದ್ದೀನಿ, ಮನೆಗೆ ಹೋಗಿ. ರವಿ ಬಾರ್ಲೆ ಹೋಗುನು. ಸರಿ ಆಯ್ತು, ಹೋಗುನ್ ಬಾ. ಹೇಮ ದುಡ್ಡು ಕೊಡ್ಲೆ. ಅಯ್ಯೋ, ದಿನ ನೀವ್ ಹಿಂಗ್ ಕುಡ್ಕೊಂಬಂದ್ರೆ ದುಡ್ಡು ಕೊಡು ಅಂದ್ರೆ ನಾವ್ ಎಲ್ಲಿಂದ ದುಡ್ಡು ಕೊಡೋದ್ರಿ? ನಿನ್ನೆ ತಾನೇ ಕೊಟ್ಟಿದ್ದೀನಿ. ಮತ್ತ ಉದಿ ದುಡ್ಡನ್ನ ರೇಷನ್ ತಗೊಂಡ್ಬಂದಿದ್ದೀನಿ. ನಾ ಎಲ್ಲಿಂದ ಕೊಡ್ಬೇಕು ನಿಮಗ್ ದುಡ್ಡು ಕೊಡ? ನೀವು ಎದ್ದೇಳ್ರಿ. ಏನಾತ ಎದ್ದೇಳ್ರಿ. ಏ ಪೂರ್ಣಿಮಾ, ನಿಮ್ಮ ಅಪ್ಪ ಬಿದ್ದೋದ್ರು ಬಾರೆ. ಹೋಗ್ಲಿ ಬಿಡಮ್ಮ, ಅವ್ರು ಬಾಳ್ ಕೆಟ್ಟಾರಿದ್ದಾರೆ. ಅವ್ರು ಕುಡಿದು ಬಂದು ನಿಂಗೆ ಬಡಿತಾರೆ. ಬೇಡ ಅಮ್ಮ ಅವರು. ಏ ಎಷ್ಟೇ ಅಲ್ಲಿ ನಿಮ್ಮ ಅಪ್ಪ ಕಣೆ ಬಾರೆ. ನಾ ಎಲ್ಲಿದ್ದೀನಿ? ನೀವ್
ನೀವೆಲ್ಲಿಯೂ ಇಲ್ಲ, ಇಲ್ಲೇ ನಿಮ್ಮ ಮನೆಯಲ್ಲಿ ಇದ್ದೀರಿ. ಸ್ವಲ್ಪ ಬಿಡ್ರಿ. ಕುಡಿಯೋದ್ರಿಂದ ಆರೋಗ್ಯ ಕೆಡುತ್ತ. ಮತ್ತೆ ನೋಡಿ, ನಿನ್ನೆ ಒಬ್ರು ಭೇಟಿಯಾಗಿದ್ರು, ಅವ್ರು ಕಲ್ಲಪ್ಪ ಅಂತ. ಅವ್ರ ಗಂಡ ಕುಡಿಯೋದ್ರಿಂದ ಅವ್ರು 2 ತಿಂಗಳು ಅಷ್ಟ ಬದುಕೋದಂತ ಡಾಕ್ಟರ್ ಹೇಳ್ಯಾರಂತ. ಅದಕ್ಕ ಬಿಡ್ರಿ, ಕುಡಿಯೋದ್ರಿಂದ ಆರೋಗ್ಯ ಕೆಡುತ್ತ, ಸಂಸಾರ ಕೆಡುತ್ತ. ಅಪ್ಪ ಕುಡಿದ್ ಬಿಡು. ನೀನು ಕುಡಿದ್ರಿಂದ ನನ್ನ ಶಾಲೆಯಲ್ಲಿ ಎಲ್ಲರೂ ನನ್ನ ಗೆಳತಿಯರು ನನ್ನ ಚುಡಾಯಿಸಿದ್ದಾರೆ ಅಪ್ಪ. ಸರಿ ಆಯ್ತು, ನಂದು ತಪ್ಪಾಯ್ತು. ನಾವು ಇನ್ಮೇಲಿಂದ ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. जन्म के साथी हम साथ साथ हैं जन्म के साथी. ಎಲ್ರಿಗೂ ನಮಸ್ಕಾರ. ಈ ಕಿರುನಾಟಕದ ಉದ್ದೇಶವೇನೆಂದರೆ ಮಾದಕ ವಸ್ತುಗಳಾದ ಬೀಡಿ, ಸಿಗರೇಟ್, ಗುಟ್ಕಾ ಇವೆಲ್ಲ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರಕವಾಗುತ್ತದೆ. ಈ ರೋಗವು ನಮ್ಮ ಕುಟುಂಬಕ್ಕಷ್ಟೇ ಅಲ್ಲದೆ ನಮ್ಮ ದೇಶದ ಹಾಗೂ ನಮ್ಮ ರಾಷ್ಟ್ರಕ್ಕೆಲ್ಲ ಹಬ್ಬುತ್ತದೆ. ಆದ್ದರಿಂದ ಈ ದುಷ್ಪರಿಣಾಮಗಳನ್ನು ಯಾರು ಮಾಡಬಾರದು ಎಂದು ಹೇಳುತ್ತೇನೆ. ಧನ್ಯವಾದಗಳು. ಎಲ್ಲರೂ ನಿಮ್ಮ ಮನೆಯಲ್ಲಿ ಹೋಗಿ ಹೇಳಬೇಕು. ಮಾದಕ ವಸ್ತುಗಳ ಬಳಕೆ ಬಹಳಷ್ಟು ಆಗಿರೋದ್ರಿಂದ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ಮಾದಕ ವಸ್ತುಗಳು ಅಂದ್ರೆ ಡ್ರಗ್ಸ್ ಅಂತಾರೆ ಇಂಗ್ಲಿಷ್ನಲ್ಲಿ. ಏನಂತಾರೆ ಅದಕ್ಕೆ? ಡ್ರಗ್ಸ್. ಈ ಮಾದಕ ವಸ್ತುಗಳ ದುರುಪಯೋಗವನ್ನ ತಡೆಗಟ್ಟುವುದು ಅಂತಂದಾರ. ದುರುಪಯೋಗವನ್ನ ತಡೆಗಟ್ಟುವುದು ಅಂದಾರಂತಂದ್ರ ಹಾಗಾದ್ರೆ ಅದರಿಂದ ಉಪಯೋಗ ಐತೆನ? ಐತಿ. ಮಾದಕ ವಸ್ತುಗಳ ಉಪಯೋಗನೂ ಐತಿ, ಅತಿ ಆದ್ರೆ ಅದರದ ದುಷ್ಪರಿಣಾಮನೂ ಐತಿ. ಈಗ ನೀವು ಆರಾಮಿಲ್ಲ ಅಂತ ತಿಳ್ಕೊಂಡು ದವಾಖಾನಿಗೆ ಹೋಗ್ತೀರಿ. ದವಾಖಾನೆಗೆ ಏನ್ ಕೊಡ್ತಾರೆ ನಿಮ್ಗ? ಔಷಧಿ ಕೊಡ್ತಾರಿಲ್ಲ, ಗುಳಿಗೆ ಕೊಡ್ತಾರಿಲ್ಲ. ಆ ಗುಳಿಗೆ ಮತ್ತು ಔಷಧ ತಯಾರಾಗಬೇಕಂದ್ರೆ ಅದರಲ್ಲಿ ಅಲ್ಪ ಪ್ರಮಾಣದ ಡ್ರಗ್ಸ್ ಮಿಕ್ಸ್ ಆಗಿರ್ತೈತಿ. ಅದು ನಮ್ಮ ದೇಹಕ್ಕೆ ತಕ್ಕದಾದಷ್ಟು ಆ ಒಂದು ಮಾದಕ ವಸ್ತುವನ್ನ ಸೇರಿಸಿದಾಗ ಮಾತ್ರ ನಮ್ಮಲ್ಲೇ ಇರ್ತಕ್ಕಂತಹ ರೋಗಾಣುಗಳು ಏನಾಗ್ತವೋ, ಸಾಯ್ತವೋ, ನಾವು ಮತ್ತೆ ಆರೋಗ್ಯದಿಂದ ಇರ್ತೀವಿ. ಅದಕ್ಕೆ ನಿಮ್ಗೆ ವಸ್ತು ವಿಷಯವನ್ನ ಕೊಟ್ಟಿದ್ದೇನೆ ಏನಪ್ಪಾ ಅಂತಂದ್ರೆ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವುದು ಅಂತ. ಉಪಯೋಗವನ್ನ ತಡೆಗಟ್ಟುವುದಲ್ಲ, ಉಪಯೋಗ ಇರಬೇಕು ನಮ್ಮ ದೇಹಕ್ಕೆ. ಅದು ಅತಿ ಆತಪ್ಪ ಅಂತಂದ್ರೆ ನಮ್ಮ ದೇಹದ ಮೇಲೆ ಏನಾಗತ್ತಪ್ಪ ಅಂದ್ರೆ ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತ. ಆ ಡ್ರಗ್ಸ್ ಎಷ್ಟು ಮಾರಕ ಅಂತಂದ್ರೆ ನಮ್ಮ ಜೀವವನ್ನ ತೆಗೆದುಕೊಳ್ಳುವಷ್ಟು ಮಾರಕವಾಗಿರ್ತಕ್ಕಂಥ ಒಂದು ವಸ್ತು. ಅದು ಯಾವ್ದಾದ್ರಲ್ಲಿ ಹೆಚ್ಚಿರ್ತದಪ್ಪ ಅಂತಂದ್ರೆ ಸರಾಯಿ, ಬೀಡಿ, ಸಿಗರೇಟ್ ಇವೆಲ್ಲದರಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಅದನ್ನ ನಾವು ಏನ್ ಮಾಡಬಾರ್ದು, ಸೇವಿಸಬಾರ್ದು. ಅದು ನಮ್ಮ ಮೆದುಳಿಗೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡುತ್ತೆ. ನಾವು ಮತ್ತು ಮೆದುಳನ್ನು ನಿಷ್ಕ್ರಿಯವಾಗಿ ಮಾಡಿ ಅವರಲ್ಲಿ ಸಾವನ್ನು ಉಂಟು ಮಾಡುವಂತ ಪರಿಸ್ಥಿತಿಗೆ ತಂಬರುತ್ತೆ. ಅದಕ್ಕೆ ನಾವು ಏನಾಗಿರ್ಬೇಕು, ಮಾದಕ ವಸ್ತುಗಳಿಂದ ದೂರ ಇರಬೇಕು. ಸರಾಯಿ, ಬೀಡಿ, ಸಿಗರೇಟ್ ಮತ್ತೆ ಕೆಲವೊಂದಿಷ್ಟು ಮಂದಿ ಅದು ಸಾಲಾರ್ದ ಏನ್ ಮಾಡ್ತಾರ, ಇಂಜೆಕ್ಟ್ ಮಾಡ್ಕೊಂತಾರ ಡ್ರಗ್ಸ್ ಅನ್ನ. ಮಾದಕ ವಸ್ತುವನ್ನ ಏನ್ ಮಾಡ್ತಾರ, ಇಂಜೆಕ್ಟ್ ಮಾಡ್ಕೊಂತಾರ. ಅಂದ್ರೆ ಒಂದ್ಸಲ ಅದಕ್ಕೆ ಅಡಿಕ್ಟ್ ಆದ್ರೆ ಅದು ಏನ್ ಮಾಡಿದ್ರು ಅದನ್ನ ಏನ್ ಮಾಡಕ್ಕಾಗಿಲ್ಲ, ಬಿಡ್ಸಕ ಆಗಂಗಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಈ ಏನ ಮಾದಕ ವಸ್ತುಗಳದಾವಲ್ಲ, ದುಷ್ಪರಿಣಾಮವನ್ನ ಬೀರುವಂತ ಮಾದಕ ವಸ್ತುಗಳದಾವಲ್ಲ, ಅವುಗಳ ಬಗ್ಗೆ ಅರಿವನ್ನ ಹೊಂದಬೇಕು. ಮತ್ತೆ ನಿಮ್ಮ ಮನೆಯಲ್ಲಿ ಹೋಗಿ ಏನ್ ಮಾಡ್ಬೇಕು, ಹೇಳ್ಬೇಕು. ಯಾರಿಗೆ ಹೇಳ್ತೀರಿ? ತಂದೆ, ತಾಯಿ, ಅಣ್ಣ, ಅಜ್ಜ ಎಲ್ಲಾರು ಏನ್ ಮಾಡ್ಬೇಕು, ಹೇಳ್ಬೇಕು. ಮಾದಕ ವಸ್ತು ಅಂತಂದ್ರ ಆ ಕ್ಷಣ ನಾವು ಒಂದು ಮಾದಕವನ್ನ ಸೇವಿಸಿದಾಗ ನಾವು ದೈಹಿಕವಾಗಿ ನಮ್ಮ ಮಾನಸಿಕ ಕಾರ್ಯಕ್ಷಮತೆ ಏನಕ್ಕೈತಿ ಆ ಕ್ಷಣಕ್ಕೆ ಕಡಿಮೆ ಆಗ್ತದ. ಅಂದ್ರೆ ಆ ಕ್ಷಣ ನಮಗದು ಸುಖ ನೀಡಿದ್ರು ಕೂಡ ತಕ್ಷಣದಲ್ಲಿ ಅದ್ರ ಪ್ರಭಾವ ಕಡಿಮೆ ಆದ್ಮೇಲೆ ನಮಗೊಂಥರ ಸುಸ್ತು, ಕಣ್ಣೆಲ್ಲ ತಂಪಾಗೋದು, ಮತ್ತದು ನಮಗ ಬೇಕು ಅನ್ಸೋದೇ ವ್ಯಸನ. ಅಂದ್ರೆ ಡ್ರಗ್ಸ್ ಅಡಿಕ್ಷನ್ ಅಂತೇಳಿ ಹೇಳ್ಬೋದು. ಅಂದ್ರೆ ಅದಕ್ಕೆ ನಾವು ಅಡಿಕ್ಟ್ ಆಗಿಬಿಡ್ತೇವಿ. ನಮ್ಮ ದೈಹಿಕವಾಗಿ ನಾವು ಮಾನಸಿಕವಾಗಿ ನಮ್ಮ ಬ್ಯಾಲೆನ್ಸನ್ನು ಏನು ಮಾಡಿಬಿಡ್ತೈತೆ, ಅದು ಕಡಿಮೆ ಮಾಡಿಬಿಡ್ತೈತಿ. ನಾವು ಯಾರೋ ಒಬ್ರಿಗೆ ಹೋಗಿ ನೀವು ಕುಡಿಬೇಡ್ರಿ ಅಂದ್ರೆ ಅವ್ರು ಕೇಳಲ್ಲ. ಅದಕ್ಕಾಗಿ ಸರ್ಕಾರ ಭಾಳಷ್ಟು ಕಾನೂನನ್ನು ಮಾಡೈತಿ. ಟೋಲ್ ಫ್ರೀ ನಂಬರ್ಸ್ ಇರ್ತಾವಲ್ಲ, ಅದಕ್ಕೆ ನಾವು ಕರೆ ಮಾಡಿ ಹೇಳ್ಬೋದು. ವ್ಯಸನ ಮುಕ್ತ ಕೇಂದ್ರಗಳು ಅಂತದಾವ್, ಅದಕ್ಕೆ ಹೋಗಿ ನಾವು ಯಾರಾದರೂ ನಿಮ್ಮಲ್ಲಿ ಇದ್ರಪ್ಪ ಅಂತಂದ್ರೆ ಅಂಥವ್ರನ್ನ ಅಡ್ಮಿಟ್ ಮಾಡ್ಬೋದು.
ಯಾರಾದರೂ ಭಾಳ ಕುಡಿತಕ್ಕೆ ಒಳಗಾಗಿದ್ರಪ್ಪ ಅಂತಂದ್ರೆ ಅವ್ರನ್ನ ನಾವು ಏನು ಮಾಡ್ಬೋದು, ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ನಡೆಸ್ಬೋದು. ಅಂದ್ರೆ ಈ ಥರ ಮಾಡಬೇಡ, ಅವ್ರನ್ನ ಅವರು ಟ್ರೈನ್ ಅಪ್ ಮಾಡ್ತಾರೆ, ಆ ಥರ ಮಾಡಬೇಡ್ರಿ. ಅದರಿಂದ ಈ ಕೆಲವು ಜನಕ್ಕೆ ಕುಡಿಯೋದ್ರಿಂದ, ಸಿಗರೇಟ್ ಸೇದೋದ್ರಿಂದ, ಈಗ ನಿಮ್ಮಲ್ಲಿ ಎಷ್ಟೋ ಜನ ತಂಬಾಕು ತಿಂತಿರ್ತಾರೆ, ಅದನ್ನ ತಿನ್ನೋದ್ರಿಂದ ನಮ್ಗೆ ಏನು ಆಕ್ಕೈತಿ ಅನ್ನೋದ್ರ ಕೂಡ ಅರಿವು ಇರಲ್ಲ. ಕೆಲವೊಂದು ಮಾಹಿತಿಗಳ ಕೊರತೆ ಇರ್ತೈತಿ. ಅಂಥವ್ರಿಗೆ ನಾವು ತಿಳಿ ಹೇಳಬೇಕು, ಇದನ್ನು ತಿನ್ನೋದ್ರಿಂದ, ಕುಡಿಯೋದ್ರಿಂದ ನಮ್ಗೆ ಕ್ಯಾನ್ಸರ್ ಅಂತ ಅಪಾಯಕಾರಕ ರೋಗಗಳು ನಮಗೆ ಉಂಟಾಗ್ತಾವ ಅಂತ ಹೇಳಬೇಕು. ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಇದು ಯಾಕೆ ಹೆಚ್ಚಾಗತ್ತಪ್ಪ ಅಂತಂದ್ರೆ ಮಾನಸಿಕ ಒತ್ತಡ. ಈಗ ನೀವೇ ಇರ್ತೀರಿ, ನಿಮ್ಮ ಅಪ್ಪ ಆಗಲಿ ನಿಮ್ಮ ಅಮ್ಮ ಹೇಳ್ತಾರೆ, ನೋಡಿ ಬಾಜುಕಿನ ಪ್ರತೀಕ್ಷಾ ಎಷ್ಟು ಶಾನೆ ಆದಾಳು, ನೀ ಹಿಂಗದಿ ಅಂದ್ರೆ ನಿಮ್ಮ ಮೇಲೆ ಪ್ರೆಷರ್ ಆದಂಗೆ ಆಕೈತಿಲ್ಲ. ಅಯ್ಯೋ ನಮ್ಮ ಅಪ್ಪ ಅಮ್ಮ ನನ್ನ ಭಯಾಗತ್ತಾರ ಅಂತಾರ, ಒಂಥರ ಮಾನಸಿಕ ಒತ್ತಡಕ್ಕೆ ಒಳಗಾಗೋದು. ಕೆಲವೊಂದು ಟೈಮ್ ನಿಮ್ಮ ಅಪ್ಪ ಅಮ್ಮ ನಿಮಗೆ ಟೈಮ್ ಕೊಡದೇ ಇರ್ಬೋದು. ಏನೋ ಒಂಥರ ಪರಿಸ್ಥಿತಿ, ಕೆಟ್ಟವರ ಸಹವಾಸದಿಂದ ಆ ಒಂದು ಚಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರ್ತೈತಿ. ಅದಕ್ಕಾಗಿ ಆದಷ್ಟು ನಾವು ಸಮಾಜವನ್ನು ಯಾವ ಥರ ಮಾಡಬೇಕು ಅಂತಂದ್ರೆ ಈ ಮಾದಕ ಮುಕ್ತ ಸಮಾಜವನ್ನು ನಾವು ಮಾಡ್ಬೇಕು. ಕೇವಲ ಒಂದು ಸಣ್ಣ ಕಥೆ ಹೇಳ್ತೇನೆ. ಒಂದು ಸಣ್ಣ ಹಳ್ಳಿ ಇರ್ತೈತಿ, ಅಲ್ಲಿ ಮಳೆ ಆಗಿರೋದಿಲ್ಲ. ಆವಾಗ ಅವ್ರ ಜನರ ನಂಬಿಕೆ ಇರ್ತೈತೆ ಅಂತ, ಅಲ್ಲೊಬ್ಬ ಅಜ್ಜ ಇರ್ತಾನೆ, ಭಾಳ ವಯಸ್ಸಾಗಿರ್ತೈತೆ ಅವಂಗ. ಆ ಅಜ್ಜನ ಕಡೆ ಹೋಗಿ ಆ ಅಜ್ಜ ಬಂದು ಡ್ಯಾನ್ಸ್ ಮಾಡಿದ್ರೆ ಅಲ್ಲಿ ಮಳೆ ಬರ್ತಾ ಇರ್ತೈತೆ. ಅದು ಒಂದು ಅವ್ರ ನಂಬಿಕೆ ಇರ್ತೈತಿ. ಹಂಗಾಗಿ ಊರಾನ್ ಜನ ಎಲ್ಲ ಹಿರಿಯರು ಸೇರಿಕೊಂಡು ಆ ಅಜ್ಜನ ಕಡೆ ಹೋಗ್ತಾರೆ. ಅಜ್ಜ ಹಿಂಗೆ ಮಳೆ ಬಂದಿಲ್ಲ ಮತ್ತು ಬಾ ಅಂತ. ಆ ಅಜ್ಜ ಬಂದು ಒಂದು ದಿನ ಡ್ಯಾನ್ಸ್ ಮಾಡ್ತಾನೆ, 2 ದಿನ ಡ್ಯಾನ್ಸ್ ಮಾಡ್ತಾನೆ. 3ನೇ ದಿನ ಡ್ಯಾನ್ಸ್ ಮಾಡಿದ್ರೆ ಕಂಟಿನ್ಯೂ ನಿಂದ್ರೋದಿಲ್ಲ ಅವ. ಸುಸ್ತಾಗೈತಿ, ನಾನು ನಿಂದಿರ್ಬೇಕು ಅನ್ನಂಗಿಲ್ಲ, ಡ್ಯಾನ್ಸ್ ಮಾಡ್ಕೊಂತ ಇರ್ತಾನೆ, ಊಟ ಎಲ್ಲ ಬಿಟ್ಟು. 3ನೇ ದಿನಕ್ಕೆ ಏನಾಕೈತಿ, ಮಳೆ ಬರ್ತೈತಿ. ಏನು ಬರ್ತೈತಿ? ಮಳೆ ಬರ್ತೈತಿ. ಅಲ್ಲೇ ಹಿಂಗೆ ಕಾಲೇಜ್ ಹೋಗೋ ಹುಡುಗರು ಇರ್ತಾರಲ್ಲ, ಅರೆ ಈ ಅಜ್ಜ ಡ್ಯಾನ್ಸ್ ಮಾಡಿದ್ರೆ ಮಳೆ ಬಂತು, ಹಂಗಾರೆ ನಾವು ಡ್ಯಾನ್ಸ್ ಮಾಡೋಣ ಅಂತ ಒಂದಿನ ಅವರು ಬೆಳಿಗ್ಗೆಯಿಂದ ಸಂಜೆ ತನಾನು ಊಟ ನೀರು ಬಿಟ್ಟು ಡ್ಯಾನ್ಸ್ ಮಾಡ್ತಾರೆ, ಮಳಿನ ಬರೋದಿಲ್ಲ. ಅವಾಗ ಅವರು ಅರೆ ಇದೇನ ಮುದುಕ್ ಕುಣಿದ್ರೆ ಬರ್ತೈತಿ, ನಾವು ಕುಣಿದ್ರೆ ಬರಲ್ಲ ಅಂತೇಳಿ ಅಜ್ಜನ ಕಡೆ ಹೋಗ್ತಾರೆ. ಅಜ್ಜನ ಕೇಳ್ತಾರೆ, ನಾವು ಅಲ್ಲ ಅಜ್ಜ ನೀನು ಡ್ಯಾನ್ಸ್ ಮಾಡಿದ್ರೆ ಮಳೆ ಬಂತು, ನಾವು ಇಡೀ ದಿನ ಕುಂದೇವಿ, ನಮಗೆ ಬರಲಿಲ್ಲಲ್ಲ ಮಳೆ ಅಂತ. ಅವಾಗ ಒಂದು ಅರ್ಥಗರ್ಭಿತವಾದಂಥ ಮಾತು ಹೇಳ್ತಾನೆ ಅಜ್ಜ. ಏನಂದ್ರೆ, ನೀವು ಮಳೆ ಬರಲಿ ಅಂತ ಡ್ಯಾನ್ಸ್ ಮಾಡಿದ್ರಿ, ಆದ್ರೆ ನಾನು ಮಳೆ ಬರೋ ತನಾನು ಡ್ಯಾನ್ಸ್ ಮಾಡಿದೆ. ಅಂದ್ರೆ ಇದ್ರ ಅರ್ಥ ನಮ್ಮ ಪ್ರಯತ್ನ ಕೇವಲ ಇವತ್ತು ಒಂದೇ ದಿನ ನೀವು ಹೋಗಿ ಕುಡಿಬೇಡ್ರಿ ಹಂಗಂತ ಹೇಳೋದಲ್ಲ. ನಮ್ಮ ಪ್ರಯತ್ನ ಎಲ್ಲಿವರೆಗೂ ಇರ್ಬೇಕಂತಂದ್ರೆ ಅದು ಆಗೋವರೆಗೂ ಇರ್ಬೇಕು. ಇದು ಯಾರ್ಯಾರು ಅದಾರಲ್ಲ ಸ್ವಲ್ಪ ನೀವು ಹೇಳಬೇಕು, ನಮ್ಮ ಪ್ರಯತ್ನ ನಮ್ಮ ಗುರಿ ಮುಟ್ಟೋ ತನಕ ಈ ಸಮಾಜ ಏನಾಗಬೇಕು, ಮಾದಕ ಮುಕ್ತ ಸಮಾಜ ಆಗಬೇಕು ಅಂತಂದ್ರೆ ಅಲ್ಲಿವರೆಗೂ ನಾವು ಪ್ರಯತ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ನಡಿಬೇಕು ಅಂತ. ನೀವು ಮನ್ಯಾಗ ಏನು ಮಾಡಬೇಕು, ನಿಮ್ಮ ಪೇರೆಂಟ್ಸಿಗೆ ಹೇಳ್ಬೇಕು, ತಿಳಿ ಹೇಳ್ಬೇಕು. ಮಕ್ಳು ಹೇಳಿದ ಮಾತು ತಂದೆ ತಾಯಿ ಕೇಳ್ತಾರೆ, ಹೌದಿಲ್ಲ? ಅದ ನಿಮ್ಮ ಅವ್ರು ಹೇಳಿದ್ ಕೇಳಂಗಿಲ್ಲ, ನೀವು ಒಬ್ಬರು ಹೇಳಿದ್ರೆ ನಿಮ್ಮ ಅವ್ರು ಹೇಳಿದ ಮಾತು ಕೇಳಂಗಿಲ್ಲ ಅವ್ರು. ನೀವು ಹೇಳಿ ಹಠ ಮಾಡಿ ಬಿಡಿಸಿದ್ರಂದ್ರೆ ಬಿಡ್ತಾರ ಅವ್ರು. ಅದಕ್ಕೆ ನೀವೇನು ಮಾಡ್ಬೇಕು, ನಿಮ್ಮ ಮನೆಗೆ ಯಾರು ಹಂಗೆ ಸರಾಯಿ ಕುಡಿಯೋರು ಇರ್ತಾರ, ತಂಬಾಕು ಹಾಕೋರು ಇರ್ತಾರ, ಅಂಥವ್ರಿಗೆಲ್ಲ ಹೇಳ್ಬೇಕು. ನೀವು ಅವ್ರ ಮನ ಮುಟ್ಟುವಂಗೆ ಹೇಳ್ಬೇಕು, ಪ್ರೀತಿಯಿಂದ ಹೇಳ್ಬೇಕು. ನೀವು ಸಿಟ್ಟು ಮಾಡಿ ಹೇಳಿದ್ರೆ ಬಿಡಂಗಿಲ್ಲ ಅವರು. ಏನು ನೀನು ಕುಡ್ದು ಬಂದೆ ಅಂದ್ರೆ, ನೀ ತಂಬಾಕು ಕೊಂಡೆ ಅಂದ್ರೆ ನಾವು ಊಟ ಮಾಡಂಗಿಲ್ಲ, ನಾ ಶಾಲೆಗೆ ಹೋಗಂಗಿಲ್ಲ ಅಂತ ಹಠ ಹಿಡ್ದು ಕುಂದಿರ್ಬೇಕು ಅವ್ರಿಗೆ. ಅಂದ್ರೆ ಅವ್ರು ನಿಮ್ಮ ಮಾತು ಕೇಳ್ತಾರೆ. ಏನು ಈ ರೀತಿ ಮಾಡೋದ್ರಿಂದ, ಈ ಚಟಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಕ್ಯಾನ್ಸರ್, ಹೃದಯಾಘಾತ, ಹೌದಾ, ಕಿಡ್ನಿ ಫೇಲ್ಯೂರ್, ಇಂಥವೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾವೆ. ಹೌದಾ, ಅವ್ರ ತೀರ್ಕೊಂಡ್ರಪ್ಪ ಅಂದ್ರೆ ಅವ್ರ ಮನೆ ಏನಾಗತ್ತೆ, ಅನಾಥ ಆಗತ್ತೆ. ಹೌದಿಲ್ಲ? ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ. ಅದಕ್ಕೆ ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ನಾವು ನಿಮ್ಮ ಹಂತದಿಂದ ಮಕ್ಕಳ ಅವ್ರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು. ತಂದೆ ತಾಯಿಗೆ ನಿಮ್ಮ ಮನೆಗೆ ಯಾರು ಇದು ಮಾಡ್ತಿರ್ತಾರಲ್ಲ ಅವ್ರಿಗೆ ಹೇಳಿ ಅಂಥ ಚಟಗಳಿಂದ ಅವ್ರನ್ನ ದೂರ ಇಡಬೇಕು. ಸಿಗರೇಟ್ ಸೇರ್ತಾ ಇದ್ರು, ಬ್ಯಾಡಪ್ಪ ಈಗ ಅದನ್ನ ಬಿಟ್ಟು ಇದನ್ನು ಒಂದು ಬಿಟ್ಬಿಡು, ಅಷ್ಟು ಹೆಣ್ಮಕ್ಳು ಅದಾರ, ನೀ ಇಲ್ಲ ಅಂದ್ರೆ ನಮ್ಗೆ ಯಾರು ಗತಿ, ಹಾಗಾಗಿ ನಮ್ಗೆ ತಿಳಿದಷ್ಟು ಬುದ್ಧಿವಾದನ್ನ ಅವ್ರಿಗೆ ಹೇಳ್ತಾ ಇದ್ವಿ. ಬಟ್ ಆದ್ರೂ ಕೇಳ್ತಿರ್ಲಿಲ್ಲ ನಮ್ಮ ಅಪ್ಪಾಜಿ, ಮತ್ತು ಸಿಗರೇಟ್ ಸೇರ್ತಾ ಇದ್ರು. ನಾವೊಂದ್ಸಲ ಏನು ಮಾಡಿದ್ವಿ, ಅವ್ರು ಸಿಗರೇಟ್ ತಂದಿರೋ ಪ್ಲೇಸ್ ನೋಡ್ತಿದ್ವಿ. ನೋಡಿದ್ದನ್ನ ತೊಗೊಂಡು ಹುಡುಕ್ ಬಂದು ಅವ್ರು ಕುಂದಿರ್ತಿದ್ರಲ್ಲ, ನಮ್ಮ ಅಪ್ಪಾಜಿ ಸಾಯಂಕಾಲ ಬಂದು ಅವ್ರ ಮುಂದೆ ನಾವು ಒಂದು ಸುಟ್ಟು ಹಾಕಿಬಿಡ್ತಿದ್ವಿ. ನೀನೇ ಮೇನ್ರಿ ನಮ್ಗೆ ಸಿಕ್ಕೋದ್ರು ನೋಡ್ಪ, ಇವು ಇದೆಲ್ಲ ಅಷ್ಟು ಕುಡಿಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡ್ತಿದ್ವಿ. ಹಂಗೆ ನಾವು ಅಪ್ಪಾಜಿ ಬರ್ಬರ್ತಾ ನಾವು ಹೆಂಗೆ ದೊಡ್ಡವರಾದ್ವಲ್ಲ ಹಂಗೆ ಆದಂಗೆಲ್ಲ ಅವರು ಇನ್ನು ನಾವು ಮಾಡೋದು ತಪ್ಪಲ್ಲ, ಮಕ್ಕಳ ನಿಮ್ಗೆ ಹಿಂಗೆ ಬುದ್ಧಿ ಹೇಳತ್ತವು, ನಾವು ಮಾಡೋದು ಸರಿಯಲ್ಲ ಅಂತ ಹೇಳಿ ತಿಳ್ಕೊಂಡು ನಮ್ಮ ಅದೃಷ್ಟಕ್ಕೆ ನಮ್ಮ ಅಪ್ಪಾಜಿ ಏನು ಮಾಡಿದ್ರು ಅವತ್ತಿಂತ್ರ ಸಿಗರೇಟ್ ಸೇದೋದಾಗ್ಲಿ, ಕುಡಿಯೋದಾಗ್ಲಿ, ನಮ್ಮಿ ಬೈಯೋದಾಗ್ಲಿ, ಹೊಡೆಯೋದಾಗ್ಲಿ ಎಲ್ಲವನ್ನೂ ಬಿಟ್ಟರು. ಅವ್ರು ಬಿಟ್ಟು ಅದು ಫಸ್ಟಿಗೆ ಏನು ಮಾಡ್ತಿದ್ರು, ನಾವು ಸಣ್ಣರಿದ್ದಾಗ ಕುಡಿಯಾಕ ಅದಕ್ಕೆ ಇದಕ್ಕೂ ರೊಕ್ಕ ಮಾಡ್ತಿದ್ರು. ಬಟ್ ನಾವೆಲ್ಲರೂ ಯಾವಾಗ ಒಂದು ವಯಸ್ಸಿಗೆ ಬಂದ್ವಲ್ಲ, ಈಗ ಪ್ರೈಮರಿ ಸ್ಕೂಲಿಗೆ 7th 8th ಹೈಯರ್ ಕ್ಲಾಸ್ ಶಾಲೆಗೆ ಹೊಂಟ್ವಲ್ಲ, ಅವಾಗಿಂತ್ರ ಮಕ್ಳಿಗೆ ನಾ ಎಜುಕೇಶನ್ ಕೊಡಿಸ್ಬೇಕು, ಅವ್ರನ್ನ ಓದಿಸ್ಬೇಕು, ಅವ್ರನ್ನೊಂದು ಒಳ್ಳೆ ಸ್ಥಾನದೊಳಗೆ ಇಡಬೇಕು. ಈಗ ನಾನು ಕುಡಿಯಾತ್ನಿ ಅಂದ್ರೆ ಈಗ ಕುಡ್ಕನ ಮಗಳದಾಗ್ಬಿಡ, ಅವ್ರನ್ನೇನು ಮದುವೆ ಮಾಡ್ತಿ, ಅವ್ರ ಮನ್ಯಾಗ ಅವ್ರ ದಿನ ಕುಡಿದು ಬರ್ತಾನ ಬೈತಾನ, ಅವ್ರ ಸಂಸ್ಕಾರ ಸರಿ ಇಲ್ಲ, ಹಂಗೆ ಹಿಂಗೆ ಅಂತೇಳಿ ಏನು ತಿಳಿತಾವೇನೋ ಒಟ್ಟು ನಾವು ಅಪ್ಪಾಜಿಗೆ. ಅವತ್ತಿಂತ್ರ ಅವ್ರು ಕುಡಿಯೋದು ಬಿಟ್ಟರು, ಸಿಗರೇಟ್ ಸೇದೋದು ಬಿಟ್ಟರು. ನಮ್ಮ ಎಜುಕೇಷನ್ಗೆ ದುಡ್ಡು ಹಾಕಕ್ಕೆ ನಿಂತ್ರವ್ರು. ಆಯ್ತವ ನೀವು ಎಷ್ಟು ಕಲಿತೀರಿ ಕಲೀರಿ,
ಅದೇನೋ ಎಷ್ಟೋ ಖರ್ಚು ಬಂದ್ರೆ ನಾನು ನೋಡ್ಕೋತೇನೆ, ಒಟ್ಟು ನೀವು ಎಜುಕೇಶನ್ ತಗೋರಿ ಅಂತ ಹೇಳಿ ಅವ್ರು ಅವತ್ತು ಆ ಡ್ರಿಂಕ್ಸ್ ಮಾಡೋದು ಸಿಗರೇಟ್ ಸೇದೋದು ಬಿಟ್ಟಿದ್ದಕ್ಕೆ ನಾವು ಇವತ್ತು ಇಲ್ಲದೇನಂತ ಹೇಳಲಿಕ್ಕೆ ಬರ್ತೀನಿ. ಹಂಗೆ ನೀವು ಈಗ ಪೇರೆಂಟ್ಸು ಅಪ್ಪಾಜಿಯವರು ಮಕ್ಕಳು ಸ್ಪೆಷಲಿ ಹೆಣ್ಮಕ್ಳು ಮಾತು ಕೇಳ್ತಾರಂತ. ಅದಕ್ಕೆ ಇಲ್ಲಿ ಎಷ್ಟೋ ಕುಟುಂಬಗಳು ಏನದವು, ಅವ್ರ ಅಪ್ಪಾಜಿಯವರು ಡ್ರಿಂಕ್ಸ್ ಮಾಡ್ಯಾರದಾರ, ಸಿಗರೇಟ್ ಸೇರದಾರ, ಬೇರೆ 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 ವ್ಯಸನಗಳು ಅದಾವು. ನೀವು ಹೋಗಿ ಏನು ಮಾಡಿ ಟೀಚರ್ ಹೇಳ್ದಂಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊರಿ, ಅಪ್ಪಾಜಿ ಕುಡಿಬೇಡ, ಇವತ್ತು ನಮ್ಮ ಶಾಲೆಗೆ ಹೇಳ್ಯಾರ ಕುಡಿದ್ರೇನ ಸಾಯ್ತಾರಂತ, ಅದಕ್ಕೆ ರೋಗ ಬರ್ತಾವಂತ, ಆ ರೋಗ ವಾಸಿ ಮಾಡಕ್ಕೆ ನಾವೇನೋ ಭಾಳಷ್ಟು ದುಡ್ಡೆಲ್ಲ ಖರ್ಚು ಮಾಡಿದ್ರೆ ಅಷ್ಟೋ ಡಾಕ್ಟರ್ ನೋಡ್ತಾರಂತದ್ನ, ಅದಕ್ಕೆ ಕುಡಿಬೇಡ ಅಪ್ಪಾಜಿ ಅಂತೇಳಿ. ಈಗ ಹೆಂಗೆ ನಿಮ್ಗೆ ಅಮೌಂಟ್ ರೊಕ್ಕ ಬೇಕಂದ್ರೆ ಚಾಕ್ಲೇಟ್ಸ್ ಅಥವಾ ನಿಮ್ಮ ಬರ್ತಡೇಗೆ ಏನೋ ಗಿಫ್ಟ್ ಬೇಕಂದ್ರೆ ಹೆಂಗೆ ಹಠ ಮಾಡ್ತಿರಲ್ಲ, ಅದೇ ರೀತಿಯಾಗಿ ಅಪ್ಪಾಜಿ ನೀವು ಬಿಡ್ಬೇಕಂದ್ರೆ ಬಿಡ್ಬೇಕು ನೋಡೇನ ಅಂತೇಳಿ ಸ್ವಲ್ಪ ಬೇರೆ ಬೇರೆ ಎಲ್ಲ ಕಾಮನ್ ಆಗಿ ಆಳೋದು ಕರೆಯೋದಂಗಲ್ಲ, ಮತ್ತು ಬೇರೆ ಏನಾದರೂ ವೆರೈಟಿ ಆಗಿ ಅವ್ರು ಹೆಂಗಾರು ಮಾಡಿ ನೀವು ಸಹಿತ ಏನು ಮಾಡಿರಿ ನಿಮ್ಮ ಅಪ್ಪಾಜಿ ನಿಮ್ಮಮ್ಮ ಯಾರೋ ಒಟ್ಟು ಮನ್ಯಾಗ ಯಾರೋ ಕುಡಿತಿದ್ರು ಸಹಿತ ನಿಮ್ಮ ಚಿಕ್ಕಪ್ಪ ಒಂದಿಷ್ಟು ಮಂದಿ ಆಗಲ್ಲ ಹೇಳಿದ್ರು, ಮಿಸ್ರಿ ನಮ್ಮ ಕಾಕ ಅದಾರಿ ಎಷ್ಟೋ ಹೇಳಿದ್ರು ಅವ್ರು ಕೇಳಂಗೆ ಹೇಳ್ರಿ, ಬರೀ ಕುಡಿಯೋದೋ ಮಾಡ್ತಾರ್ರಿ ಅವ್ರು ಅಂತ. ಕೆಲವೊಂದಿಷ್ಟು ಮಂದಿ ಇರ್ತಾರ, ಅವ್ರು ಏನು ಹೇಳಿದ್ರು ಎಷ್ಟೇ ಹೇಳಿದ್ರು ಬಿಡಲ್ಲ, ಬಟ್ ಸ್ವಲ್ಪ ನಮ್ಮ ಪ್ರಯತ್ನ ಮಾಡೋಣ್ರಿ. ಆಗಾಗ ನಮ್ಮ ಕುಡ್ದಾಗ ಅಥವಾ ನಾವು ಅವ್ರು ಕುಡಿದಿದ್ದು ಹಿಂಗೆ ರೋಡ್ನಾಗೆಲ್ಲ ಬಿದ್ದು ಮಾಡೋ ಹೊತ್ನಾಗ ಅವ್ರಿಗೆಲ್ಲ ತಿತ್ತಿ ಬುದ್ಧಿವಾದ ಹೇಳ್ರಿ. ಮನೆಗೆ ಬಂದಾಗ ಹೆಮ್ಮೆಯಿಂದ ನಾದ ಹೇಳಿದ್ನೆಲ್ಲ ನಮ್ಮ ತಂದೆ ತಾಯಿ ತಲೆ ಎತ್ತಿ ಬದುಕುವಂತೆ ಮಾಡ್ಬೇಕು. ನಾವು ಯಾವತ್ತು ತಲೆ ತಗ್ಸುವಂಥ ಕೆಲಸ ಯಾವುದೇ ಸ್ಟೇಜಾಗ ಆಗಲಿ, ಸಣ್ಣರಿಂದ ಹಿಡಿದು ದೊಡ್ಡವರು ನಮಗೆ ಮದುವೆ ನಿಮಗೆ ಮದುವೆ ಆಗಿ ಮಕ್ಕಳಾಗಿ ಎಂತ ಎಷ್ಟು ನೀವು ಎಲ್ಲಿ ಮಟ್ಟ ಇರ್ತಿರಲ್ಲ ಭೂಮಿ ಮ್ಯಾಗ ಅಲ್ಲಿ ಮಟ್ಟ ನಮ್ಮ ತಂದೆ ತಾಯಿ ನಮ್ಮ ಬಗ್ಗೆ ಹೆಮ್ಮೆ ಪಡುವಂಥ ಕೆಲಸ ಮಾಡಿರಿ. ಇವತ್ತು ನಾವು ಶಾಲೆಗೆಲ್ಲ ಟೀಚರ್ಸ್ ಏನು ಹೇಳೇವಲ್ಲ ಅದನ್ನೆಲ್ಲವನ್ನು ಹೋಗಿ ಏನು ಮಾಡಿರಿ ನಿಮ್ಮ ಮನ್ಯಾಗ ಹೇಳ್ರಿ. ಸಾಧ್ಯವಾದಷ್ಟು ಹೇಳಿ, ನೀವು ಅಪ್ಪಾಜಿ ಕುಡ್ದಾಗ ಹೇಳ್ಬೇಡ್ರಿ, ಮತ್ತು ಕುಡ್ದಾಗ ಮಾತು ಕೇಳಲ್ಲ ಅವರು. ಕುಡಿಯೋದು ಬಿಟ್ಟು ಆರಾಮ ನಾರ್ಮಲಾಗಿ ಕುಡಿಲಿಲ್ದಾಗ ಇರ್ತಾರಲ್ಲ ಅಂಥ ಟೈಮ್ ಒಳಗೆ ಹೋಗಿ ಅದರಿಂದ ಏನಾಗ್ತದೆ, ಕುಡಿದ್ರೆ ಏನಾಕೈತಿ, ಕಿಡ್ನಿ ಫೇಲ್ ಆಗೋದು ಮತ್ತೊಂದು ಎಲ್ಲ ಹೇಳಿದ್ರಲ್ಲ ಟೀಚರ್ಸ್, ಅವ್ನು ಹೋಗಿ ಅವ್ರಿಗೆ ತಿಳುವಳಿಕೆ ಹೇಳ್ರಿ. ಆದ್ರೂ ಬಿಡ್ತಾರ ಹಂಗೆ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇರಿ. ಕುಡ್ದಾಸರ್ತು ಒಮ್ಮೆ ಅಥವಾ ಅವರು ನಾರ್ಮಲ್ ಆಗಿದ್ದಾಗ ಸ್ಪೆಷಲಿ ಹುಡುಗಿಯರು ಹೋಗಿ ಹೇಳ್ರಿ, ನಿಮ್ಮ ಮಾತು ಕೇಳ್ತಾರಂತ ಅಂದ್ಕೊಂಡೀನಿ. ನರಕೋಶಗಳನ್ನ ಹಾಳು ಮಾಡ್ತಿತ್ತು ಅದು. ನರಕೋಶಗಳು ಹಾಳಾದ್ರ ಮುಗೀತು. ನರದ ಕೆಲಸ ಏನ, ನರಗಳ ಕೆಲಸ ಏನಪ್ಪಾ ಅಂದ್ರೆ ನಮ್ಗೆ ಎಲ್ಲೇ ತೊಂದರೆ ಆಗಲಿ ಸಂವೇದನೆಗಳನ್ನ ಕಳಿಸ್ತೈತದು. ನಮ್ಮ ಮೆದುಳಿಗೆ ಸಂವೇದನೆಗಳನ್ನ ಕಳಿಸ್ತೈತಿ. ಸ್ಪರ್ಶ ಜ್ಞಾನ, ಸಂವೇದನೆ, ನಾವು ಮಾಡುವಂತ ಕೆಲಸಕ್ಕೆ ಪ್ರೇರಣೆ ಕೊಡೋದ ಆ ನರಕೋಶಗಳು. ಆ ನರಕೋಶಗಳನ್ನ ಡ್ಯಾಮೇಜ್ ಮಾಡಿಬಿಟ್ರೆ ನಮ್ಮ ಮೈಯಾಗ ಏನೂ ಆಗಲ್ಲ. ಕಸು ಡೈರೆಕ್ಟ್ ಮೆದುಳಿಗೆ ಅದಕ್ಕೆ ಎಫೆಕ್ಟ್ ಕೊಡೋದು. ಇದು ಕೆಲಸ ಮಾಡ್ಲಿರ್ತೇನ? ಹೌದಾ? ಇದು ಕೆಲಸ ಇಲ್ಲ ಅಂದ್ರೆ ಏನೂ ಇಲ್ಲ. ಅದಕ್ಕೆ ಅವನ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಬೇಕಾ? ಒಂದು ನಿಂಬೆ ಹಣ್ಣು ಎಷ್ಟು ರೂಪಾಯಿ? ಒಂದು ನಿಂಬೆ ಹಣ್ಣು ಎಷ್ಟು ಶರಬತ್ ಮಾಡ್ಬೋದು? ಎಷ್ಟು ಮಂದಿಗೆ ಆಕತ್ ಶರಬತ್ತ? 5 ಮಂದಿಗೆ ಆಕತ್ಯಾ? 25 ರೂಪಾಯಿ. ಎಷ್ಟು ನಿಂಬೆ ಹಣ್ಣು ಬರ್ತಾವ 25 ರೂಪಾಯಿಕ? 5 ನಿಂಬೆ ಹಣ್ಣು. ದಿವಸ ಒಂದೇ ಸಲ ನಿಂಬೆ ಹಣ್ಣು ಕುಡಿದ್ರು 5 ದಿವಸ ನಿಂಬೆ ಹಣ್ಣು, 5 ದಿವಸ ನೀವು ನಿಂಬೆ ರಸ ಕುಡಿಬಹುದು. ನೀವು 2 ಗ್ಲಾಸ್ ಕುಡಿ, ಒಂದು ಕೊಳಪಾನ್ ಕುಡಿ, ನಿಂಬೆಗೆ ಅಂದಿನ ಜ್ಯೂಸ್, ಒಂದು ಚರ್ಗಿ ಕುಡಿ, ನಿಮ್ಗೆ ಯಾರು ಬೇಡ ನಂಗಲ್ಲ. ಎನರ್ಜಿ ಡ್ರಿಂಕ್ ಕುಡಿಯಾಕೆ ಹೋಗ್ಬೇಡ್ರಿ. ಇದು ಆದಂತ ಘಟನೆಗಳದಾವ ಇವು. ಬೇಕಾದ್ರೆ ನಿಮಗೆ ಒಂದು ದಿವಸ ವಿಡಿಯೋ ಹಾಕಿ ತೋರಿಸಂದ್ರೆ ತೋರಿಸ್ತೀನಿ. ಕುಡಿಯೋದು ಬಿಡ್ರಿ, ಚಿಂಗಮ್ ತಿನ್ನೋದು ಬಿಡ್ರಿ. ಅಡಿಕೆ ಚಿಟ್ ಸತ್ಯಕ್ಕೆ ತಿನ್ನಕ್ಕೆ ಹೋಗಬಾರ್ದು. ಅಡಿಕೆಗೆ ಅದ್ರ ಸುತ್ತಲೂ ಒಂದು ರಸ ಹಚ್ಚಿರ್ತಾರೆ, ಕೆಮಿಕಲ್ ಹಚ್ಚಿರ್ತಾರ. ಅದು ಕೂಡ ನಮ್ಗೆ ಏನ್ ಮಾಡ್ತೈತಿ, ಪ್ರೇರಣೆ ಕೊಡ್ತೈತಿ. ಅದನ್ನ ಹೊಳ್ಳ ಬಳ್ಳ ತಿನ್ಬೇಕು, ಜಗಿಬೇಕು ಅದನ್ನಂತ ನಮ್ಗೆ ಅನಿಸ್ತೈತೆ. ಅದು ತಿನ್ನೋದು ಬಿಡ್ರಿ. ಅದನ್ನು ಅಡಿಕೆ ಚಿಟ್ಟು ತಿನ್ನಬಾರ್ದು ಕರೆ ಹೇಳ್ಬೇಕಂದ್ರೆ. ಅದು ಇಂಡೈರೆಕ್ಟ್ ಆಗಿ ಒಂದು ರೀತಿ ಮಾದಕ ವಸ್ತುನೇ. ಇವೆಲ್ಲ ನಮ್ಮ ಕೈಗೆ ಸಿಗುವಂತ ಸುಲಭವಾಗಿ ಸಿಗುವಂತಹ ಮಾದಕ ವಸ್ತುಗಳು. ಆದ್ರೂ ಯಾರು ಮಾದಕ ವಸ್ತುಗಳು ಅನ್ನೋದಿಲ್ಲ. ಅದ್ರ ಮೇಲೆ ಬರೆದಿರ್ತಾರ, ಇದನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಸಣ್ಣಗೆ ಬರೆದಿರ್ತಾರೆ. ನೀವು ಯಾರು ಓದಬಾರ್ದು ಅಂತೇಳಿ. ಹೌದಾ? ಅದಕ್ಕೆ ಇವತ್ತೆಲ್ಲರೂ ನೀವು ಎದ್ದು ನಿಂತು ಪ್ರಮಾಣ ಮಾಡ್ಬೇಕು. ಮಾಡ್ತೀರಾ? ನೆನಪಿರ್ತೈತೆ ನಾ ಹೇಳೋದ? ಉಟಂಗೆ ಉಡ್ಜಾವ್. ಯಾವುದೇ ರೀತಿಯ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ ಹಾಗೂ ಇತರರಿಗೂ ಇದರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳಿಂದ ನನ್ನನ್ನು, ನನ್ನ ಕುಟುಂಬವನ್ನು ಹಾಗೂ ಸಮಾಜವನ್ನು ರಕ್ಷಿಸಲು ಸದಾ ಪ್ರಯತ್ನಿಸುತ್ತೇನೆ. ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ಉತ್ತಮ ನಾಗರಿಕನಾಗಿ ದೇಶದ ಅಭಿವೃದ್ಧಿಗೆ ನನ್ನ ಕೊಡುಗೆ ನೀಡುತ್ತೇನೆ.
ಜೈ ಹಿಂದ್. ಆತಿಚೆ ನಾನು ನೋಡಿದ್ದು ಹೇಳ್ತಾ ಇದ್ದೇನೆ. ಮತ್ತು ಅಲ್ಲಿ ನಡೀತಕ್ಕಂಥ ವಿಷಯ 6-7ಕ್ಕ ಒಂದು ಗಂಡು ಮಗುಗ ಅವ್ರ ಅಪ್ಪ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ರೊಕ್ಕ ಕೊಟ್ಟು ಹೋಗಿ ತೊಂಬರೋ ಒಂದು ಪ್ಯಾಕೆಟ್ ಅಂತ ಹೇಳಿ ಆ್ಯಕ್ಚುಲಿ ತರಾಕ್ ಕಳಿಸ್ತಾ ಇದ್ರು. ಅವಾಗ ಸಾಕಷ್ಟು ನಾವು ಹೇಳಿದೀವಿ, ನೋಡಪ್ಪ ನಿನ್ನ ಚಟ ಇದ್ರೆ ಚಟ ಮಾಡಿ ಬೇಡ ಅನ್ನೋದಿಲ್ಲ ನಾವು, ಆದ್ರೆ ನಿನ್ನ ಮಗನ ಕಳಿಸ್ಕೋಬೇಡ ಅದಕ್ಕೆ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೂ ಅವ ಏನು ಮಾಡ್ತಿದ್ದಪ್ಪ, ಅವ್ನು ಕಳ್ಸತ್ತಿದ್ದ. ಅವ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಅದು ತಗೊಂಡ ಮೇಲೆ ಆ ಪ್ಯಾಕೆಟ್ ಏನು ಉಳಿತಿತ್ತಲ್ಲ, ಆ ಪ್ಯಾಕೆಟ್ ಚೆಲ್ಲೋ ಮುಂದೆ ಏನು ಮಾಡ್ತಿದ್ದ, ಸ್ವಲ್ಪ ಅವನು ಸೀಪೆ ಕೊಡ್ತಿದ್ದ ಅಚ್ಚ ಆ ಪ್ಯಾಕೆಟನ್ನು ಚೆಲ್ತಿದ್ದ ಆ ಹುಡುಗ. ಈ ಸದ್ದ ಆ ಹುಡುಗ ಏನಪ್ಪ ಅಂತಂದ್ರೆ ಆ ಸ್ವಲ್ಪ ಪ್ಯಾಕೆಟ್ ಸೀಪೋದ್ರ ಜೊತೆಗೆ ಪೂರ ಪ್ಯಾಕೆಟ್ ಕುಡಿಯೋಂಥ ಹುಡುಗ. ಇವ್ರ ಸುದ್ದೆಲ್ಲ ಬೇರೆಯವ್ರ ಸುದ್ದಿದ್ದು. ಅದಕ್ಕೆ ನಾವು ಬರೀ ಸೇವನೆ ಮಾಡೋದಷ್ಟ ಅಲ್ಲ, ನೀವೇನು ನಿಮ್ಮ ಮನ್ಯಾಗ ತಂದು ಕೊಡ್ತೀರಲ್ಲ ಅದು ಏನಪ್ಪಾ ಅಂತಂದ್ರೆ ಮಾರಕನೋ ಅಂತ ಹೇಳ್ಬೋದು. ನೀವು ಹಂಗೆ ಏನಾದರೂ ತಂದು ಕೊಡಂತ ನಿಮ್ಗೆ ಹೇಳಿದ್ರೆ ನೀವೇನು ಹೇಳ್ಬೇಕಪ್ಪ, ನಾ ತರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ರಿ. ನೀವು ಅವ್ರು ಬಡೀಲಿ, ಎಷ್ಟು ಸಲ ಬಡಿತಾರೆ, ಬಡೀಲಿ ಬೇಕಂದ್ರೆ ಬಡಿತಾರ ಅವರು, ತರಲಿಲ್ಲ ಅಂತ ಬಡಿತಾರ ಅವರು. ನೀ ಬೇಕಾದ್ ಮಾಡಪ್ಪ, ನೀನು ನಾನು ಸಾಯಿ ಹೊಡಿಬೇಕಂದ್ರೆ ನಾನು ನಿಮ್ಗೆ ತಂದು ಕೊಡಲ್ಲ ಅಂತ ಹೇಳ್ರಿ. ಪೋಲಿಯೋ ಸಿಗರೇಟ್ ತೊಂಬರೋದು ಕಳಿಸ್ತಾರ, ಪೋಲೊಂದು ಪ್ಯಾಕೆಟ್ ತರೋಗಂತ ಕಳಿಸ್ತಾರ. ಅದು ಒಂದು ಏನಪ್ಪಾ ಅಂತಂದ್ರೆ ಈಗ ಒಂದು ಪಾನ್ ಅಂಗಡಿಗೆ ಹೋಗಿ ನೀವು ಪಾನ್ ಅಂಗಡಿ ಸಹಿತ ಅವುಗಳನ್ನ ಇಟ್ಟಿರ್ತಾರೆ, ಅದಕ್ಕೇನು ಲೈಸೆನ್ಸ್ ಇಲ್ಲ ಏನಿಲ್ಲ ಇಟ್ಟಿರ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಮನೆ ಸಂಸಾರಗಳು ಹಾಳಾಗ್ಯಾವ ಇದ್ರ ಸಂಬಂಧ. ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಸೇವನೆ ಅಷ್ಟೇ ಅಲ್ಲ ಅಂತ ತಂದು ಕೊಡುವಂಥದ್ದು ಏನಪ್ಪಾ ಅಂತಂದ್ರೆ ರೂಢಿಯನ್ನು ನೀವು ಬಿಟ್ಟು ಬಿಡಬೇಕು. ಎಲ್ಲ ಸರ್ ಟೀಚರ್ ಯಾವ ರೀತಿಯಾದ ದುಷ್ಪರಿಣಾಮ ಬೀರ್ತದೆ ಎಲ್ಲವನ್ನ ಹೇಳಿದ್ರು. ಅದನ್ನ ನೀವೇನು ಮಾಡ್ರಪ್ಪ, ಈ ಕಿವಿದ ಕೇಳಿದ್ರೆ ಬಿಡಾಕ್ ಹೋಗ್ಬೇಡ್ರಿ, ಅದನ್ನೇನು ಮಾಡ್ರಿ, ಪಾಲನೆ ಮಾಡ್ರಿ. ನಿಮ್ಮ ಮನ್ಯಾಗ ಸ್ವಲ್ಪ ಹೇಳ್ರಿ. ಅದೇ ರೀತಿ ಅಂತ ಒಂದು ವಸ್ತುಗಳನ್ನ ನಿಮ್ಗೆ ತೊಂಬ ಅಂತ ಹೇಳಿದ್ರೆ ನಾ ತರುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ರಿ. ಅಡಿಕೆ ಚೀಟು ಅವೇನು ಕುಡಿಯೋದು ಅಂತ ಹೇಳಿರಲ್ಲ. ಇವತ್ತು ನೋಡಿದ್ವಿ ಬಾಟ್ಲಿ ಸರ್ ತೋರಿಸಿದ್ರ, ನಮ್ಗೆ ಗೊತ್ತೇ ನಿಮ್ಗೆ ಆಲ ರೇಟ್ ಸಹಿತ ಗೊತ್ತೈತದೆ ಎಷ್ಟು ರೇಟ್ ಅನ್ನೋದು. ಅಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಏನಪ್ಪ ನೀವೇನಪ್ಪ, ಇಂದಿನ ಮಕ್ಕಳೇ ನಾಳಿನ ನಾಗರಿಕರು, ಒಳ್ಳೆಯ ಸತ್ಪ್ರಜೆಗಳಾಗಬೇಕು ನೀವು. ನಿಮ್ಮ ದೇಶ ಇರುವುದ ನಿಮ್ಮಿಂದ ಈ ಸದ್ದ. ಅದಕ್ಕೆ ನೀವೇನಾಗಪ್ಪ ಅಂತ ದುಶ್ಚಟಕ್ಕೆ ಬಲಿ ಆಗಬಾರ್ದು. ಒಳ್ಳೆ ನಾಗರಿಕರಾಗ್ರಿ. ಎಲ್ಲ ಗುರುಗಳು ಸರ್ ಹೇಳಿದಂಥ ಮಾತನ್ನ ತಿಳ್ಕೊಂಡು ಮನ್ಯಾಗ ಹೋಗಿ ಅದನ್ನ ಹೇಳ್ರಿ ಅಂತ ಅವ್ರು ತಂದು ಕೊಡುವಂಥ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಈ ರೀತಿ ಈ ಒಂದು ಮಾದಕ ವಸ್ತುಗಳ ದುಷ್ಪರಿಣಾಮಗಳು ತಿಳ್ಕೊಂಡದನ್ನ ಅದನ್ನ ಪಾಲನೆ ಮಾಡ್ರಿ. ಅವುಗಳನ್ನ ನಿಮ್ಮ ಮನ್ಯಾಗ ಏನು ಮಾಡ್ರಪ್ಪ ಸ್ವಲ್ಪ ತಿಳಿಸಿ ಹೇಳ್ರಿ. ಬಿಟ್ಟು 2 ಸಲ ಹತ್ಕೊಂಡ್ಕೊಂಡು ನೀವು ಸರ್ ಹೇಳಿದಂಗೆ ಊಟ ಬಿಡ್ರಿ. ನಾವು ಊಟ ಮಾಡೋದಿಲ್ಲಪ್ಪ ಇವತ್ತು ಈ ರೀತಿ ಇದ್ದ ನಾ ಮಾಡೋದಿಲ್ಲ ಅಂತ ಹೇಳ್ರಿ ನೀವು. ಅಂದ್ರೆ ನಾವು ಏನಾದರೂ ಸುಧಾರಣೆ ಆಗ್ತೈತಿ, ಒಳ್ಳೆ ಸಂಸಾರ ನಮ್ಮ ಮನೆ ಆಗ್ತೈತಿ.